ಹಂತಗಳು ಅಂತ ನಮ್ಗೆ ಏನಿದೆಯೋ ಅದ್ರ ಬಗ್ಗೆ ಇರುವ ಒಂದಿಷ್ಟು ಮಾಹಿತಿ ಮಾತ್ರ ನಾನು ನಮ್ಮಲ್ಲಿ ಸುಮಾರು 10 ಜನ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷಗಳು ಈಗ ಕಳೆದೋಗಿದೆ ಆಗಿದ್ದಾರೆ. ಈಗ 10ನೇವರು ನಮ್ಮ ಮಾನಸ. ಆ ಟೀಮಿನ ಸದಸ್ಯರುಗಳು ನಾವು 5 ಜನ ಇದ್ದೀವಿ. 5ರಲ್ಲಿ ಹಾಸನ ಜಿಲ್ಲೆಯಿಂದ ನಾನು ಒಬ್ಬ ಇದ್ದೀನಿ. ಈ ರಾಜ್ಯದ 5 ಜನ ಮೆಂಬರ್ಗಳಲ್ಲಿ ಇಡೀ ಕರ್ನಾಟಕವನ್ನ ನಾವು 5 ಜನ ಸುತ್ತಾ ಇದ್ದೀವಿ. ಅದ್ರ ಜೊತೆನಲ್ಲಿ ಪ್ರತಿ ಜಿಲ್ಲೆಗೆ ನಾವು ಈ ಮನೆಗೊಂದು ಗ್ರಂಥಾಲಯವನ್ನ ಮಾಡಕ್ ಸಾಧ್ಯ ಆಗಲ್ಲ. ಶ್ರಮ ಮತ್ತೆ ಓಡಾಟ ಸುತ್ತಾಟ ಜಾಸ್ತಿ ಆಗ್ತಿದೆ. ಆ ಕಾರಣದಿಂದ ಪ್ರತಿ ಜಿಲ್ಲೆನಲ್ಲೂ ಇರಬೇಕು ಅಂತ ಹೇಳಿ ಪ್ರತಿ ಜಿಲ್ಲೆನಲ್ಲಿ ಒಂದು 10 ಜನ 12 ಜನ 15 ಜನರವರೆಗೂ ಕೂಡ ಆಸಕ್ತಿಯ ಜನಗಳನ್ನು ನೋಡಿಕೊಂಡು ಒಂದು 15 ಜನ ಒಂದು ಟೀಮ್ ಮಾಡಿ ನಾವು ಮಾಡಿರೋರಲ್ಲಿ ಈ ಒಬ್ಬ ಹಾಸನ ಜಿಲ್ಲೆ ಸಂಚಾಲಕರಾಗಿ ನಮ್ಮ ಅನಂತರಾಜು ಅವ್ರನ್ನ ಮಾಡ್ಕೊಂಡಿದ್ದೀವಿ. ಮತ್ತೆ ಅದ್ರ ಬಿಟ್ಟು ಈ ಇದು ಮಳೇಶ್ವರದ ಸದಸ್ಯರಾಗಿ ನಾಗರಾಜು ಇದ್ದಾರೆ. ಹಾಗಾಗಿ ಈ ವೇದಿಕೆಯಲ್ಲಿ ಇವರನ್ನ ಮತ್ತೆ ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ನಾನು ಹೃದಯ ತುಂಬ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ ಮಾತನ್ನ. ಯಾಕಂದ್ರೆ ಈ ಜಿಲ್ಲೆ ತುಂಬಾ ತಡವಾಗಿ ಬಂತು. ನಾವು ಸುಮಾರು ಇದನ್ನ ಸ್ಟಾರ್ಟ್ ಆಗಿ ಸುಮಾರು 8-10 ತಿಂಗಳು ಮೇಲಾಗಿದೆ. 1 ವರ್ಷ ಆಗ್ತಾ ಬಂದಿದೆ. 1 ವರ್ಷದೊಳಗೆ ನಾವು 1 ಲಕ್ಷ ಗ್ರಂಥಾಲಯಗಳನ್ನು ಉದ್ಘಾಟನೆ ಮಾಡಬೇಕು ಅನ್ನೋದು ನಮ್ಮದು ಉದ್ದೇಶ. ಆದ್ರೆ ಇನ್ನೂ ಅದು ನೆರವೇರುತ್ತಾ ಆಗಿಲ್ಲ. ಯಾಕಂದ್ರೆ ಸ್ಪಂದನೆ ಇನ್ನೂ ಜಾಸ್ತಿ ಆಗಿ ಈಗ ಜಾಸ್ತಿ ಬೆಳೀತಾ ಇದೆ. ಈಗ ಸುಮಾರು 1-2-3 ತಿಂಗಳೊಳಗೆ ಸುಮಾರು 1,000 ಜನಗಳ ಮೇಲೆ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಇವತ್ತು ನಡೀತೇವೆ. ಇಡೀ ಕರ್ನಾಟಕ ಪ್ರತಿ ಜಿಲ್ಲೆ ಒಳಗೂ ಕೂಡ ಇವತ್ತು ನಡೀತೇವೆ. ಹಾಗಾಗಿ ಇವತ್ತು ನಿಮ್ಮ ಹಾಸನ ಜಿಲ್ಲೆ ಒಳಗೆ ಇವತ್ತು ಈ ಕಾರ್ಯಕ್ರಮ ಈ ಮನೆಯಲ್ಲಿ ನಡೀತೇವೆ. ಅದಕ್ಕಾಗಿ ಮೊದಲು ಸುಬ್ಬಯ್ಯ ಸರ್ ದಂಪತಿಗಳನ್ನ ತುಂಬ ಗೌರವಪೂರ್ವಕವಾಗಿ ನಿಮ್ಮನ್ನ ಈ ಸಭೆಗೆ ಈ ಜಿಲ್ಲೆಗೆ ಪರಿಚಯಿಸಿ. ಯಾಕಂದ್ರೆ ಇದೊಂದು ಸಂಸ್ಕೃತಿ. ನಿಮ್ಮ ಇಷ್ಟೆಲ್ಲ ಬೆಳವಣಿಗೆಗೆ ನೋಡಿ, ನಿಮ್ಗೆ ಇರುವ ಪುಸ್ತಕಗಳು ನಿಮ್ಮ ಮನಸ್ಸಿಗೆ ನಿಮ್ಮ ಬೆಳವಣಿಗೆ ಏನು ಕೊಟ್ಟಿದೆ ಅನ್ನೋದು ನಿಮಗೆ ಗೊತ್ತು. ಅದು ನಮ್ಗೆ ಗೊತ್ತಾಗುತ್ತೆ. ಆ ಪುಸ್ತಕದಿಂದ ಪುಸ್ತಕ ಸೃಷ್ಟಿಯಾಗಿದೆ. ಪುಸ್ತಕದಿಂದನೇ ಪುಸ್ತಕ ಓದಿ ಆ ಜ್ಞಾನ, ಆ ವಿಚಾರ, ನಿಮ್ಮ ಬದುಕು, ನಿಮ್ಮ ಅನುಭವ, ನಿಮ್ಮ ಊರಿನ ಎಲ್ಲ ಅನುಭವಗಳ ಮಾತು ಧ್ವನಿಗಳು ಕೂಡ ನಿಮ್ಮ ಪುಸ್ತಕದಲ್ಲಿ ಪ್ರಕಟ ಆಗಿದೆ. ನನಗೆ ಈ ಪುಸ್ತಕ ನೋಡಿ ತುಂಬಾ ಆನಂದ ಆಯಿತು. 1980ರಲ್ಲಿ ನಾನು ಬರೋ ಪುಸ್ತಕ ಅಂತ ಹೇಳ್ತಾರೆ. 100 ಇಶ್ಯೂ ಆಗಿದೆ ಅಂತೆ, ನಾಟಕ ಇದಾಗಿದೆ ಅಂತೆ. ನೋಡಿ ಎಷ್ಟು ಜನಗಳಿಗೆ ನನ್ನೂರಿನ ನನ್ನ ಪ್ರತಿಭೆ ನನ್ನೂರಿನ ಮಕ್ಕಳಿಗೆ ಗೊತ್ತಿರೋದು. ನಾವು ಎಷ್ಟು ಇಡೀ ದೇಶ ಹೆಂಗೆ ಕಳೆದು ಹೋಗ್ತಿದೆ ಅನ್ನೋದು ನೋಡ್ಬೇಕು. ಎಲ್ಲರೂ ಕೂಡ ಈ ಮನೆಗೆ ಬಂದಾಗ ಮೇಡಮ್ ಬಂದು ಮಾತನಾಡಿಸಿದ್ರು. ಈ ಮನಸ್ಸಿದೆಯಲ್ಲ, ನಾನು ಅವ್ರ ಪರಿಚಯ ಇಲ್ಲ, ಅವ್ರ ನನಗೆ ಪರಿಚಯ ಇಲ್ಲ. ಸರ್ ನನಗೆ ಪರಿಚಯ ಆಗಿರಲಿಲ್ಲ. ನಾನು ಮನೆಗೆ ಬಂದಾಗಲೇ ಈ ಹೆಸರು ಕೇಳಿದ್ದೆ ಅಷ್ಟೇ, ಯಾರು ನಾನು ನೋಡಿರ್ಲಿಲ್ಲ. ನೋಡಿ ಎಂಥ ಸಂದರ್ಭಗಳನ್ನ ನಾವು ಎಷ್ಟು ಏನೇನೇ ದೊಡ್ಡ ಅಧಿಕಾರಿಗಳಾಗಿ ಯಾರು ಏನೋ ಬೆಳೆದಿರಲಿಲ್ಲ. ಸಾಹಿತ್ಯದ ಪ್ರಜ್ಞೆ ಇದೆಯಲ್ಲ ಮಹಾನ್ ದೊಡ್ಡ. ಯಾತಕ್ಕೆ ಅಂದ್ರೆ ಈ ಸಮಾಜವನ್ನ, ಸಂಸ್ಕೃತಿಯನ್ನ, ದೇಶವನ್ನ, ಭಾಷೆ, ಕಲೆ ಮತ್ತೆ ಹೃದಯ ಸಂಬಂಧ ಜೀವಂತಿಕೆಯನ್ನು ತುಂಬುವಂಥದ್ದೇ ಈ ಸಾಹಿತ್ಯ ಪ್ರಜ್ಞೆ. ನಿಜವಾದ ಈ ಸಾಹಿತ್ಯದೊಳಗೆ ಅಡಕವಾಗಿರುವಂತಹ ಪ್ರಜ್ಞೆ ಇದೆಯಲ್ಲ, ಕಲೆ, ಅದು ನೀವು ವಿಜ್ಞಾನಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ವಿಜ್ಞಾನಕ್ಕೂ ಮೀರಿದಂತ ಲೋಕಜ್ಞಾನ ಅಂತ ಕರೀತಾರೆ ಇದನ್ನ. ಸಾಹಿತ್ಯ ಲೋಕಾನುಭವ, ಲೋಕಜ್ಞಾನ. ಇದ್ರೊಳಗೆ ಇದೆ, ಇದರಲ್ಲಿ ಇಲ್ಲ ಅಂತ ಮಾತೇ ಇಲ್ಲ. ಅಂಥ ಸಾಹಿತ್ಯ ಜಗತ್ತಿನಾದ್ಯಂತ ಸಾಹಿತ್ಯ ಅಂಥ ಶಕ್ತಿ ಮತ್ತು ಮಹತ್ವ ಇದೆ. ಈ ಜಗತ್ತಿಗೆ ಏನಾದ್ರು ಕೂಡ ಒಂದು ಒಳ್ಳೆಯ ಹೃದಯವಂತ ಮನಸ್ಸು ತುಂಬಿದೆ ಅಂತಂದ್ರೆ ಸಾಹಿತ್ಯದ ಕಾರಣಗಳು. ಸಾಹಿತ್ಯ ಓದದೇ ಇದ್ರೆ, ಸಾಹಿತ್ಯದ ಪ್ರಜ್ಞೆ ಇಲ್ಲದೇ ಇದ್ರೆ ಈ ಸಮಾಜ ಈಗ ನಾವಲ್ಲಿ ಇದ್ದೀವಲ್ಲ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ನಾವು ಆರ್ಥಿಕವಾಗಿ ಎಲ್ಲ ಬೆಳವಣಿಗೆಗೆ ಇದರ ಶಕ್ತಿ ಏನಿದೆ ಅಂತ ಈಗ ಗೊತ್ತಾಗ್ತಿಲ್ಲ. ಇದ್ರ ಬೇರೆ ಎಲ್ಲಿಂದ ಬಂದಿದೆ ಅಂತಲೂ ಗೊತ್ತಾಗ್ತಿಲ್ಲ. ಇದೆಲ್ಲ ತುಂಬಿರೋದ್ರಿಂದ ಸಾಹಿತ್ಯ ಪ್ರಜ್ಞೆಯಿಂದ ಇಡೀ ಜಗತ್ತಿನ ತುಂಬಿ. ನಮ್ಮ ಪೂರ್ವ ಪ್ರಾಚೀನ ಕಾಲದಿಂದಲೂ ಕೂಡ ಇಲ್ಲಿ ಕುಮರಯ್ಯ ಅವರು ಇದ್ದಾರೆ. ಯಾಕಂದ್ರೆ ವಿಜ್ಞಾನವಲ್ಲ, ಇಂಗ್ಲಿಷ್ ಸಾಹಿತ್ಯ ತುಂಬ ಚಂದ ಓದಿ ಪಾಠ ಮಾಡ್ತಾ ಬಂದಿರುವಂಥದ್ದು ನಮ್ಮ ಜೊತೆಲಿದ್ದಾರೆ. ಈಗ ಸ್ವಲ್ಪ ಸಾಹಿತ್ಯವನ್ನು ಕುರಿತು ಮಾತನಾಡ್ತಾರೆ. ಈಗ ಇದನ್ನೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಡೀ ಜಗತ್ತನ್ನ ರಾಜಕಾರಣ ಮತ್ತು ಧರ್ಮ, ಈ ಮತ್ತು ಸಮಾಜ ಮತ್ತು ಸಂಸ್ಕೃತಿ, 4 ಚೌಕಟ್ಟನ್ನ ಇಡೀ ಸಾಹಿತ್ಯನೇ ಕೇಂದ್ರ ಮಾಡ್ಕೊಂಡು ಇದುವರೆಗೂ ಬೆಳೆಸಿರೋದು. ಸಾಹಿತ್ಯ ಸುಮ್ಮನೆ ಜಗತ್ತು ಸಮಾಜ ಬೆಳೆದಿಲ್ಲ. ನಾವೆಲ್ಲ ಇಲ್ಲಿ ಕುಂತಿದ್ದೀವಿ ಅಂತಂದ್ರೆ ಇದ್ರ ಬೇಸ್ ಎಲ್ಲಿಂದ ಚರಿತ್ರೆ ಬಂದಿದೆ ಅಂತ ನಿಂತ್ಕೋಬೇಕು. ಆದ್ರೆ ರಾಜಕಾರಣ ಮತ್ತೆ ಧರ್ಮ ಇವೆರಡನ್ನು ಬಿಟ್ಟು ಬೇರೆ ಇಲ್ವೇ ಇಲ್ಲ. ಅದ್ರ ಮುಖಾಂತರ ಸಂಸ್ಕೃತಿ ಬೆಳೆದಿರೋದು, ಮತ್ತೆ ಸಮಾಜ ಡೆವಲಪ್ ಆಗ್ತಾ ಬಂದಿರೋದು. ಮತ್ತೆ ಅದ್ರ ಮುಂದೆ ಕಲೆ, ನಿಮ್ಗೆ ಏನೇನು ಬೇಕು ಆರ್ಥಿಕವಾದಂಥ, ಸಾಮಾಜಿಕವಾದ, ಸಾಂಸ್ಕೃತಿಕವಾದಂಥ ಎಲ್ಲ ಕಲೆಯ ಜ್ಞಾನ ವಿಚಾರಗಳು ಕೂಡ ವಿತ್ ಸೈನ್ಸ್. ಇದು ಸಾಹಿತ್ಯದ ಬೇರು. ನಮ್ಮಲ್ಲಿ ಒಂದು ಮಾತಿದೆ, ವಿಜ್ಞಾನಕ್ಕಿಂತ ಮುನ್ನ ಸಾಹಿತ್ಯವನ್ನ ನಡಿ ಅಂತ. ವಿಜ್ಞಾನ ಏನೋ ಬೆಳೆದಿರಲಿ, ಅದಕ್ಕೆ ಮೊದಲು ಅರಿಬೇಕು ಅಂತಂದ್ರೆ ಸಾಹಿತ್ಯವನ್ನೇ ಅರಿಬೇಕು, ತಿಳ್ಕೋಬೇಕು. ಅದ್ರ ಮುಖಾಂತರ ಸೈನ್ಸ್ ನಮಗೆ ಡೆವಲಪ್ ಆಗೋದು, ಏನಾಗಿದೆ, ಹೇಗಾಗಿದೆ,
ಅನ್ನೋದನ್ನ ಹೇಳ್ತಾ ಬರುತ್ತೆ. ಆ ಕಾರಣದಿಂದ ಈ ಮಾತನ್ನ ನಾನು ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಈ ಊರು ಗಣೇಶಪುರದಲ್ಲಿ ಇದಕ್ಕೂ ಒಂದು ಇದ್ರದ್ದೇ ಆದ ಒಂದು ಚರಿತ್ರೆ ಇದೆ. ಈ ಊರಿನ ಬೇರುಗಳು ಎಲ್ಲಿಂದ ಬಂತು, ಹೇಗೆ ಹುಟ್ಟಿತು, ಹೇಗೆ ಬೆಳೀತು ಅನ್ನುವ ಕಥೆಗಳನ್ನು ನಾವು ನೋಡ್ತಾ ಹೋದ್ರೆ ಒಂದೊಂದು ಊರಿನ ಚರಿತ್ರೆಯನ್ನು ಕೂಡ ಈ ದೇಶದಲ್ಲಿ ಜಗತ್ತಿನಲ್ಲಿ ಪ್ರತಿ ಹಳ್ಳಿ ಚರಿತ್ರೆ ಇದೆ. ಆ ಹಳ್ಳಿ ಚರಿತ್ರೆಗಳ ಮೂಲಗಳು ನಮಗೆ ಗೊತ್ತಿಲ್ಲ. ಆ ಮೂಲಗಳನ್ನು ಅರಿಯುವ ಪ್ರಜ್ಞೆ ನಾವು ಎಲ್ಲರೂ ಕೂಡ ಇದ್ರ ಮುಖಾಂತರ ಮಾಡಬೇಕಾಗಿದೆ. ಹಾಗಾಗಿ ನಾವು ಪ್ರತಿ ಜಿಲ್ಲೆಗಳಿಗೆ ಹೋಗಿ ಅವರವರ ಮನೆಗೆ ಹೋಗಿ ಅಲ್ಲಲ್ಲಿರುವ ಲೇಖಕರು, ಅಲ್ಲಲ್ಲಿರುವ ಕೃತಿಗಳನ್ನ ಏನಂತ ಪರಿಚಯಿಸುವ ಮುಖಾಂತರ ನಾವೀಗ ಮಾಡುವ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಮನೆಗೊಂದು ಗ್ರಂಥ ಇಲ್ಲ, ನೆಪ ಮಾತ್ರ ಅಷ್ಟೇ. ಇದರ ಸಂಕೇತದ ರೂಪದಲ್ಲಿ ನಾವು ಪ್ರತಿ ತಾಲೂಕಿನ, ಪ್ರತಿ ಜಿಲ್ಲೆಯ, ಆಯಾ ಊರಿನ ಕಲಾವಿದರಿರ್ಬೋದು, ಕವಿಗಳಿರ್ಬೋದು, ಲೇಖಕರಿರ್ಬೋದು, ವಿಜ್ಞಾನಿಗಳಿರ್ಬೋದು, ಯಾವ್ಯಾವ ಕಲಾವಿದರು ಇದಾರೋ, ಯಾವ್ಯಾವ ತರದ ಪ್ರತಿಭಾವಂತರಿದ್ದಾರೋ ಅವರನ್ನೆಲ್ಲ ಗುರುತಿಸಿ ಅವರನ್ನ ಗುರುತು ಮಾಡಿಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಿಗೆ, ಅಕ್ಕಪಕ್ಕದ ಜನಗಳಿಗೆ ಬಿತ್ತುವ ಕೆಲಸವನ್ನ ಮಾಡುವುದು ನಮ್ಮ ಉದ್ದೇಶ. ಅದ್ರೊಳಗೆ ಇದು ನೆಪ ಅಷ್ಟೇ. ಆದ್ರೆ ಮನೆಗೊಂದು ಗ್ರಂಥಾಲಯ ನೆಪ ಅಂತ ಹೇಳ್ತಾ ಇದೀವಲ್ಲ, ಈ ಗ್ರಂಥಾಲಯ ನಾವು ಇಲ್ಲದೆ ಹೋದ್ರೆ ನಾವ್ ಯಾರು ಗುರುತು ಮಾಡ್ಕೊಳ್ಳೋ ಸಾಧ್ಯ ಆಗಲ್ಲ. ಜನಗಳಿಗೆ ಒಂದು ಪ್ರೀತಿಯ ಸಂಬಂಧವನ್ನ, ಸಮಾಜವನ್ನ ಕಟ್ಟಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ರೆ ಇದುವರೆಗೂ ಬೆಳೆದು ಬಂದಿರುವಂತ ಚರಿತ್ರೆ ಇದೆಯಲ್ಲ, ಆ ಚರಿತ್ರೆ ಇದೇ ಕೆಲಸ ಮಾಡ್ತಾ ಬಂದಿದ್ವಿ. ಅದ್ರ ಬಗ್ಗೆ ನಮ್ಗೆ ಆ ತಿಳುವಳಿಕೆ ಅಥವಾ ಕೊರತೆಗಳು ಇರೋದ್ರಿಂದ ನಾವು ಮತ್ತೆ ಅದನ್ನ ಜೋಡಿಸುವ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಅದರಿಂದ ನೀವು ಎಲ್ಲೇ ಹೋದ್ರು ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಈ ಕಾರ್ಯಕ್ರಮ ಸುಬ್ರಾಯೇಶ್ವರ ಮನೆ ಹಿಂಗೆ ಮಾಡಿದ್ರು, ಮತ್ತೆ ನಮ್ಮಲ್ಲೂ ಹೀಗೆ ಮಾಡ್ಬೇಕು, ನಾವು ಹೀಗೆ ಮಾಡೋಣ, ನಮ್ಮಲ್ಲಿ ಎಷ್ಟು ಪುಸ್ತಕ ಇದ್ದಾರೆ, ನಮ್ಮ ಮಕ್ಳು ಏನು ಓದ್ತಾ ಇದ್ದಾರೆ, ನಮ್ಮ ಮಕ್ಳೇನು ಬೆಳೀತಾ ಇದ್ದಾರೆ ಅಂತ ಮಾತನಾಡಕ್ಕೆ ಶುರುವಾದ್ರೆ ನಿಮ್ಮ ಮಕ್ಕಳನ್ನ ಶುದ್ಧೀಕರಣ ನಡೀತದೆ. ನಮ್ಮ ಮೊಬೈಲ್ನ ಪರಿಣಾಮಗಳು ಏನು ಅಂತ ಇವತ್ತು ಇಡೀ ಜಗತ್ ಮಾತಾಡ್ತಾ ಇದೆ. ಅದ್ರೊಳಗೆ ಭಾರತದಲ್ಲಿ ತುಂಬಾ ಜಾಸ್ತಿ ಆಗಿದೆ. ಅದ್ರೊಳಗೆ ನಾವು ನಮ್ಮ ಮಕ್ಕಳ ಬೆಳವಣಿಗೆಗೆ, ಬದುಕಿಗೆ ಪೂರಕವಾದಂತೆ ನಾವೇನ್ ಮಾಡ್ಬೇಕು ಅನ್ನೋದ್ರೆ ಈ ಮನೆ ಒಳಗೆ ಶುರು ಮಾಡ್ಬೇಕು ಅಂತ. ನಾವು ವೇದಿಕೆ ಮೇಲೆ ದೊಡ್ಡದ ಕಾರ್ಯಕ್ರಮ ಮಾಡ್ತಾ ಇರೋದು ಅದಕ್ಕಲ್ಲ, ಮನೆ ಒಳಗೆ ಬಂದು ಮನೆ ಒಳಗೇನೆ ಮಕ್ಕಳಿಗೆ ಅರಿವು ತರಿಸೋದು, ಮತ್ತೆ ಹೆಂಗಸರುಗಳಿಗೆ ಅರ್ಥ ಮಾಡಿಸೋದು, ಮತ್ತೆ ಅದ್ರ ಬಿಟ್ಟರೆ ಗಂಡಸರಿಗೆ ಅರ್ಥ ಮಾಡಿಸೋದು. ಇವೆಲ್ಲರೂ ಮುದುಕರಾದಿಯಾಗಿ ನಾವು ಹಿಂದೆ ಪುಸ್ತಕಗಳನ್ನು ಮತ್ತೆ ಪೇಪರ್ಗಳು ಯಾವ ತರ ಬಂದಿತ್ತು, ರೇಡಿಯೋ ಬಂದಾಗ ಯಾವ ತರ ಕೇಳ್ತಿದ್ರು ನಾವು ಸುಮ್ಮನೆ ಕಲ್ಪಿಸ್ಕೋಬೇಕು. ಇವತ್ತು ಯಾವುದೂ ಇಲ್ಲ. ಈ ಎಲ್ಲ ಸಂಸ್ಕೃತಿ ದೂರ ಹೋಗ್ತಾ ಇದೆ. ಹಾಗಿದ್ರೆ ನಾವು ಯಾವ ಕಡೆ ಮುಖ ಮಾಡಿದ್ವಿ, ಮತ್ತೆ ಯಾವ ಕಡೆ ಬೇಕಾಗಿದೆ, ಇವತ್ತಿನ ಸಂಸ್ಕೃತಿ ಯಾವ ತರ ಬೆಳವಣಿಗೆ ಆಗ್ತಿದೆ, ಸಮಾಜದ ಸ್ಥಿತಿ ಏನಾಗ್ತಿದೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿದ್ರೆ ಮತ್ತೆ ನಾವು ಜಲಚಕ್ರ ಸುತ್ತ ಇರ್ತದೆ ಸಂಸ್ಕೃತಿ ಅನ್ನೋದು, ಮತ್ತೆ ವಾಪಸ್ ನಾವು ಅಲ್ಲಿಗೆ ಬರ್ತಾ ಇದೀವಿ. ಮತ್ತೆ ಅದೇ ಟಿವಿ, ಅದೇ ರೇಡಿಯೋ ಬರ್ತೀವಿ, ಮತ್ತೆ ಅದೇ ಸೈಕಲ್ಗೂ ಬರ್ಬೇಕಾಗುತ್ತೆ. ಈಗ ಏನೋ ಯಾವ ತರದ ಆಧುನಿಕ ಬೆಳವಣಿಗೆಗಳು ಏನಾಗಿದೆಯೋ ಅವೆಲ್ಲ ಮುಂದೆ ಎಷ್ಟು ವರ್ಷ ಇರುತ್ತೆ ಗೊತ್ತಿಲ್ಲ. ಈವರೆಗೆ 14 ಪುಸ್ತಕಗಳನ್ನು ಬರೆದಿದ್ದೀನಿ. 15 ಕಥಾ ಸಂಕಲನ ರೆಡಿ ಆಗ್ತಾ ಇದೆ. ಅದು ನವೆಂಬರ್ಗೆ ಬಿಡುಗಡೆ ಮಾಡಬೇಕು ಅಂತೇಳಿ ಉದ್ದೇಶ ಇದೆ. ಈ ಒಂದು ಸಹಕಾರಕ್ಕೆ ನಮ್ಮ ಮನೆಯವರು ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಮನೆ ಮಕ್ಕಳು ಕೂಡ ತುಂಬ ಬೆಂಬಲ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸಲ್ಲಿಸ್ತೀನಿ. ಈ ಒಂದು ಸಮಾರಂಭದಲ್ಲಿ ನಮ್ಮ ಟಿ ಕೆ ಕುಮಾರಯ್ಯನವರು ಬಂದು ಕೃತಿಯ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವರಿಗೆ ನಮ್ಮ ಕುಟುಂಬದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದಗಳು. ಹಾಗೂ ಅವರು ಅನಂತರಾಜರವರು ಈ ಕಾರ್ಯಕ್ರಮ ನಡೆಸುವ ಬಗ್ಗೆ ಪೂರ್ವಭಾವಿಯಾಗಿ ಹೆಚ್ಚು ಸಹಕಾರವನ್ನು ಕೊಟ್ಟು ನಡೆಸಬೇಕು ಅಂತ ಮೊನ್ನೆ ಕೂಡ ಇದಕ್ಕೆ ಪಂಚಗಿರಿ ದೇವಸ್ಥಾನಕ್ಕೆ ಬಂದಾಗ ಕರೆದು ಮಾತಾಡಿದ್ರು. ಏನು ವ್ಯವಸ್ಥೆ ಮಾಡೋಕ್ಕೂ ನಿಮಗೇನು ಗೊತ್ತಾಗಲಿಲ್ಲ, ಸರಳವಾಗಿ ಮಾಡೋಣ ಅಂತೆ, ಮನೇಲೇ ಮಾಡೋಣ ಅಂತ ಅಂದರು. ಅದಕ್ಕೆ ಇಲ್ಲೇ ವ್ಯವಸ್ಥೆ ಮಾಡಿ ನಿಜವಾಗಿ ನಡೆದಿದೆ. ಹಾಗೂ ಕುಶಾಲರವರು ಸಮಿತಿ ಸದಸ್ಯರಾಗಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿಕೊಂಡಿದ್ದಾರೆ. ಅವರು ಕೂಡ ಪೂರ್ವಕವಾದ ಧನ್ಯವಾದಗಳನ್ನು ಮಿತ್ರಕ್ಕೆ ನಾಗರಾಜು KM ನಾಗರಾಜ್ ಆಗ್ಬಿಟ್ಟಿದೆ ಅನಿಸುತ್ತೆ. ನಿನ್ನೆ ಬೇಜಾರು ಮಾಡ್ಕೊಂಡು KN ಮಾಡಿದ್ದೆಲ್ಲ KM ತಪ್ಪಾಯಿತು. ನಿವೃತ್ತ ಪ್ರಾಂಶುಪಾಲರು ಇದಾಯಿತು, ಪೇ ಆಫ್ ಫ್ರೀ ಮಾಡಿಕೊಟ್ಟಿದ್ದೀನಿ. ಅವರು ಹಿರಿಯರು ಮಾಡಿದೀವಿ ಈಗ ನಾವು ಇನ್ನು ಅದೇ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಸಂಘದ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರು ಆಗಮಿಸಿದ್ದಾರೆ. ರಘುನಾಥ್ರವರು, ನಾಸೀರ್ರವರು, ನರಸಿಂಹಣ್ಣನವರು, YB ಚಂದ್ರಶೇಖರ್ ಅವರು, ರವಿಕುಮಾರ್ ಅವರು, ಸುಜಯ್ ಕುಮಾರ್ ಅವರು, ನಮ್ಮ ಯೋಗ ಕುಟುಂಬದ ಕಾರ್ಯದರ್ಶಿಗಳಾದಂಥ ವಾಸುರವರು, ಮತ್ತು ವಿಶ್ವಕವಿ ಅವರು, ಅವರು ಎಲ್ಲ ಮತ್ತು ಅಭಿಮಾನಿಗಳಿಗೆ ಎಲ್ಲ ನಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಬಂದು ಸಹಕಾರ ನೀಡಿದ್ದಕ್ಕಾಗಿ ರಂಗನಾಥ್ ಎಲ್ಲ ಕೊಡ್ತಾರೆ. ಅವರು ಇವರೆಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ನನಗೆ ಮಾತುಕತೆ ಅವಕಾಶಕ್ಕಾಗಿ ಧನ್ಯವಾದಗಳು.